ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಡ್ಡು ಮಾಡೋದು ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಕಪ್ಪಿನ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಅಕ್ಕಿ ಹಾಕ್ತಿದ್ದೀನಿ, 1/4 ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, ಹಾಗೆ 1/4 ಕಪ್ಪಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನ್ ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ 2-3 ಸರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ಇದನ್ನು 6 to 8 ಅವರ್ಸ್ ನೆನೆಯೋಕೆ ಬಿಡಬೇಕು. ನೋಡಿ, ಈಗ ನೆಂದಿದೆ ಕಾಳೆಲ್ಲ, ಇದು ನೈಟ್ ಆಗಿದೆ. ನಾನು ರುಬ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಟಿರೋ ನೀರನ್ನೇ ಯೂಸ್ ಮಾಡಿ ರುಬ್ಕೋತಾ ಇದ್ದೀನಿ. ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ಟೇಸ್ಟ್ ಇರುತ್ತೆ ಇದು. ಹೆಸರು ಕಾಳು, ಕಡಲೆಕಾಳು ಎಲ್ಲ ಹಾಕಿರೋದ್ರಿಂದ. ಬರೀ ಉದ್ದಿನಬೇಳೆ ಹಾಕಿ ಅಕ್ಕಿ ಹಾಕಿ ಮಾಡ್ತಾರೆ. ಇದೆಲ್ಲ ಕಾಳುಗಳನ್ನೂ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಗರಿಯಾಗಿ ಬರುತ್ತೆ ಪಡ್ಡು. ನೋಡಿ, ಇದೆಲ್ಲ ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಬಟ್ಲಷ್ಟು ಅನ್ನ ಹಾಕಿ ರುಬ್ತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಸಾಕು, ಫುಲ್ ಫೈನ್ ಪೇಸ್ಟಾಗಿ ರುಬ್ಕೋಬೇಡಿ. ನೋಡಿ, ಈಗ ಇದನ್ನು ನಾನು ರುಬ್ಕೊಂಡಿರೋ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಫರ್ಮೆಂಟೇಷನ್ ಆಗುತ್ತೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಫರ್ಮೆಂಟ್ ಆಗೋಕೆ ಬಿಡೋಣ. ನೋಡಿ, ಈಗ ಮಾರ್ನಿಂಗ್ ಆಗಿದೆ, ಓಪನ್ ಮಾಡ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಇರುತ್ತೆ ಅದನ್ನು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ, ಬರೀ ಕೊತ್ತಂಬರಿ ಹಾಕಿ. ನೋಡಿ, ಈಗ ರೆಡಿ ಆಯಿತು. ಹಂಚು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಟರ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ ಎಲ್ಲ ಕಾಳುಗಳನ್ನ ಹಾಕಿರೋದ್ರಿಂದ ಹೆಲ್ದಿ ಅಂತಲೂ ಹೇಳ್ಬೋದು ಇದನ್ನು. ಬರೀ ಉದ್ದಿನಬೇಳೆ ಅಷ್ಟೇ ಅಲ್ಲ, ಹೆಸರುಬೇಳೆ, ಕಡಲೆಬೇಳೆನೂ ಹಾಕಿದ್ದೀವಿ. ನೋಡಿ, ಈ ಥರ ಸ್ವಲ್ಪ ಬೆಂದ ಮೇಲೆ ತಿರುವು ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಎಲ್ಲ ಹಂಚಿಗೆ ಅಂಟ್ಕೊಂಡ್ಬಿಡತ್ತೆ ಹಿಟ್ಟು. ನಾನು ಸ್ವಲ್ಪ ಬೆಣ್ಣೆ ಸವರ್ತಾ ಇದ್ದೀನಿ ಪಡ್ಡಿಗೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ತುಂಬ ಗರಿಯಾಗಿ ಬರುತ್ತೆ ಪಡ್ಡು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ, ಇನ್ನೂ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈಗ ತಿರುವು ಹಾಕ್ತಾ ಇದ್ದೀನಿ. ಈ ಥರ ಬೇಯಬೇಕು. ಬೆಂದ ಮೇಲೆ ತಿರುವು ಹಾಕ್ಕೊಳ್ಳಿ, ಮುಂಚೆನೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದು ಬೇಯಲ್ಲ ನೀಟಾಗಿ ಒಳಗಡೆ ಎಲ್ಲ. ಹಾಗೆಯೇ ಜೋರು ಇಟ್ಕೊಂಡು ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗಬೇಡಿ. ಮೇಲಷ್ಟೇ ಬೆಂದಿರುತ್ತೆ, ಒಳಗಡೆ ಎಲ್ಲ ಇಟ್ಟಿಟ್ಟು ಹಾಗೇ ಇರುತ್ತೆ. ಸೊ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ, ಹೊರಗಡೆನೂ ಕ್ರಿಸ್ಪಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ರೀತಿ. ಥ್ಯಾಂಕ್ ಯು.